ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇವತ್ತು ಬಂದ್ಬಿಟ್ಟು ಸಂಡೇ ಈವ್ನಿಂಗು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲಿ ಇತ್ತೀಚೆಗೆ ನೀವು ರೀಲ್ಸಲ್ಲಿ ನೋಡಿರ್ಬೋದು, ತುಂಬ ವೈರಲ್ ಆಗ್ತಾ ಇರೋಂಥ ಪ್ಲೇಸು ಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಟೆಂಪಲ್ ಅಂತ ಏನೋ ಬರುತ್ತೆ. ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲ ಕನಕಪುರ ಹತ್ರ ಒಂದು ಕನಕಪುರದಿಂದ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಬ್ಯಾಂಗ್ಳೂರಿಂದ 57 ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್. ಅಂದರೆ ನಮ್ಮ ಸಿಲ್ಕ್ ಇನ್ಸ್ಟಿಟ್ಯೂಟು ಈ ಕಡೆಯಿಂದ. ತುಂಬ ಜನ ನೋಡಿರ್ತೀರ ಆಲ್ಮೋಸ್ಟ್ ರೀಲ್ಸಲ್ಲಿ, ಇದರಲ್ಲಿ ಇವಾಗ ಇತ್ತೀಚೆಗೆ ತುಂಬ ವೈರಲ್ ಆಗ್ತಾ ಇದೆ. ಮಾರ್ನಿಂಗ್ ಹೋದರೆ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಇವಾಗ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಅರೌಂಡು 4 o'clock ಆಗ್ತಾ ಬಂದಿದೆ, 3:40 ಆಗಿದೆ. ಅಲ್ಲಿ ಕನಕಪುರ ಹತ್ರ ಹೋಗ್ಬಿಟ್ಟು ಆಮೇಲೆ ಇದನ್ನ ಹಾಕ್ಕೊಳ್ಳೋಣ ಅಂತ ಮ್ಯಾಪನ್ನು ಹಾಕ್ಕೊಂಡಿಲ್ಲ. ಅಲ್ಲಿ ಹೋದ್ಮೇಲೆ ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕು. ಇವತ್ತು ಬಂದ್ಬಿಟ್ಟು 4 ಜನ ಹೋಗ್ತಾ ಇದ್ದೀವಿ. ನಾನು, ನಮ್ಮ ನವೀನು, ಸಾಗರು, ಶರಣು, 3 ಗಾಡಿ. ಆ್ಯಕ್ಚುಲಿ ಕನಕಪುರ ರೋಡಿಗೆ ಬರದೆ ತುಂಬ ಟೈಮ್ ಆಗೋಗಿತ್ತು. ಲಾಸ್ಟ್ ಇಯರ್ ಅಂದರೆ ಕನಕಪುರ ಇಲ್ಲಿ ಮೇನ್ ರೋಡು ಅದು ಆದಮೇಲೆ ಬಂದಿರಲಿಲ್ಲ. ಈ ಹೈವೇಗೆ ಲಾಸ್ಟ್ ಬಂದಿದ್ದಂದರೆ ಅದೇ ನಾವು ಇದಕ್ಕೆ ಹೋಗಿದ್ವಲ್ಲ, ಬೆಟ್ಟದ ನತ್ತಿ ಸಿದ್ದೇಶ್ವರ ಟೆಂಪಲ್ಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ಆವಾಗ ಬಂದಿದ್ದೆ. ಅದಾದಮೇಲೆ ಬಂದಿರಲಿಲ್ಲ. ಅದು SRS ಹಿಲ್ಸ್ ಎಲ್ಲ ಒಟ್ಟಿಗೆ ಹೋಗಿ ಬಂದ್ವಲ್ಲ, ಆ ಟೈಮಲ್ಲಿ ಬಂದಿದ್ದೆ. ಅದಾದಮೇಲೆ ಬಂದಿರಲಿಲ್ಲ. ನಾವಿವಾಗ ಕನಕಪುರ ಮೇನ್ ರೋಡಿಂದ ಕನಕಪುರ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ರೈಟಿಗೆ ಮಳವಳ್ಳಿ ಹೋಗೋಕೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಬಂದುಬಿಟ್ಟು ಆ ರೋಡಿಂದ ಮತ್ತೆ ರೈಟ್ ತೊಗೊಳ್ಬೇಕು. ರೈಟ್ ತೊಗೊಂಡು ಒಳಗೆ ಸ್ವಲ್ಪ ದೂರ ಹಳ್ಳಿ ರೋಡಲ್ಲಿ ಬರಬೇಕಾಯ್ತು. ಬಟ್ ನನಗದೇ ಕನಕಪುರ ಟು ಇದಕ್ಕೆ ಬರ್ತೀವಲ್ವಾ, ಮಳವಳ್ಳಿ ರೋಡ್ ಏನಿದೆ, ಆ ರೋಡ್ ತುಂಬ ಚೆನ್ನಾಗಿದೆ. ಬಟ್ ನನಗೆ ಗೊತ್ತಿಲ್ಲ, ಹೊಸದಾಗಿ ರೋಡ್ ಮಾಡಿರೋದು ಅನಿಸುತ್ತೆ. ನಾವೇನು ತುಂಬ ದೂರ ಟ್ರಾವೆಲ್ ಮಾಡಿಲ್ಲ, ಅರೌಂಡ್ 1.5 ಕಿಲೋಮೀಟರ್ಸ್ ಮಾತ್ರ ಆ ರೋಡಲ್ಲಿ ಬಂದಿದ್ದು. ಬಟ್ ಅದು ಬ್ಯಾಕ್ ಡ್ರಾಪ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಅಲ್ಲೇ ವೀಡಿಯೋ ಮಾಡಬೇಕಿತ್ತು, ವೀಡಿಯೋ ಚೆನ್ನಾಗಿ ಬರ್ತಿತ್ತು ಅನಿಸುತ್ತೆ. ಬಟ್ ಇಲ್ಲೂ ಚೆನ್ನಾಗಿದೆ. ಈ ಹಳ್ಳಿ ರೋಡ್ಗಳೇ ಚೆಂದ ಆ್ಯಕ್ಚುಲಿ. ಬಟ್ ಸಿಂಗಲ್ ರೋಡು ಚೆನ್ನಾಗಿರುತ್ತೆ, ಹುಷಾರಾಗಿ ಹೋಗ್ಬೇಕಷ್ಟೇ ಯಾರೇ ಆದರೂ. ಇಲ್ಲಿ ಅವ್ರವ್ರ ಪಾಡಿಗೆ ಜನಗಳು ಹೇಗೆ ಅಂದರೆ, ಇಲ್ಲಿ ಯಾವುದೇ ರೀತಿ ಮೈನ್, ಈಗ ನಾವು ಸಿಟಿ ಒಳಗೆ ಓಡಾಡ್ತೀವಿ ಆ ರೀತಿ ರೂಲ್ಸ್ಗಳೇನಿರೋದಿಲ್ಲ. ಇಲ್ಲಿ ಯಾವುದು ಟ್ರಾಫಿಕ್ ರೂಲ್ಸ್ಗಳನ್ನೆಲ್ಲ ಯಾರು ಫಾಲೋ ಮಾಡೋದಿಲ್ಲ. ಈವನ್ ಹೆಲ್ಮೆಟ್ ಎಲ್ಲ ಯಾರು ಹಾಕೋದು ಇಲ್ಲ. ನಾವೇ ಆದರೂ ಹಳ್ಳಿಯಲ್ಲಿರ್ತಾ ಊರಲ್ಲಿರ್ತಾ ಏನೋ ನಾವು ಹಾಕೋದಲ್ಲ, ಅದೇ ರೀತಿ. ಮೇ ಬಿ ಅದೇ ಬೆಟ್ಟ ಅನಿಸುತ್ತೆ. ಬಟ್ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇಲ್ಲೆಲ್ಲೋ ಟರ್ನ್ ಲೆಫ್ಟ್ ಅಂತಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಈ ಗೂಗಲ್ ಮ್ಯಾಪ್ದು ಬ್ಲೂಟೂತ್ ಜೊತೆ ಕನೆಕ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಏನಂದರೆ, ಮುಂಚೆನೇ ಹೇಳೋಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ಎಕ್ಸಾಕ್ಟಾಗಿ ಇದೆ ಇಲ್ಲೇ ಅನಿಸುತ್ತೆ. ನಾವೀಗ ಮೇನ್ ರೋಡಿಂದ ಮೀನ್ಸ್ ಅದೇ ಇವಾಗ ಏನು ಬಂದ್ವಿ, ಆ ರೋಡಿಂದ ಲೆಫ್ಟ್ ತೊಗೊಂಡ್ವಿ. ಅಲ್ಲೊಂದಿಷ್ಟು ಜನ ಬೈಕರ್ಸ್ಗಳು ನಿಂತಿದ್ರು. ಮೇ ಬಿ ಅವರು ಎಲ್ಲ ಇಲ್ಲಿಗೆ ಬಂದು ಹೋದವರು ಏನೋ ಗೊತ್ತಿಲ್ಲ. ಇಬ್ಬರು ಬಂದು ಹೋಗ್ಬೋದು. ನಾನು ಅಂದ್ಕೊಂಡಲ್ಲ, ಅದೇ ಬೆಟ್ಟ ಅನಿಸುತ್ತೆ. ಸರಿ ಮಾಡಲಿ. ಬಂದಿದ್ದೀವಿ ಇಲ್ಲಿ ಬೆಟ್ಟದ ಹತ್ರ. ಇನ್ನೊಂದು ಅರೌಂಡ್ 1 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಸ್ವಲ್ಪ ಸಿಮೆಂಟ್ ರೋಡ್ ಇದೆ ಅಂತೆ. ಇದು ಗೂಗಲ್ ಮ್ಯಾಪ್ ನಿಜ ಹೇಳುತ್ತೋ ಸುಳ್ಳು ಹೇಳುತ್ತೋ ನನಗಂತೂ ಗೊತ್ತಿಲ್ಲ.
ಸ್ಲೈಟ್ ಲೆಫ್ಟು ಸ್ಲೈಟ್ ರೈಟು ಅಂತ ಹೇಳ್ತಾ ಇರುತ್ತೆ, ಅದಕ್ಕೆ ತಿರುಗಿ. ಇಲ್ಲಿ ನೋಡಿ, ಮ್ಯಾಪ್ ಏನೋ ಅನೌನ್ಸೇ ಮಾಡಿಲ್ಲ. ದಾರಹಳ್ಳಿ ಶ್ರೀ ಸಿದ್ದೇಶ್ವರ. ಹಾಂ, ಎಷ್ಟು ಚೆನ್ನಾಗಿದೆ ಜಾಗ. ಅಲ್ಲೆಲ್ಲ ಕೆಲವ್ರು ಗಾಡಿಗಳನ್ನ ಹಾಕ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಬಟ್ ಟೆಂಪಲ್ ದೂರ ಇದೆಯಾ ಏನೋ ಗೊತ್ತಿಲ್ಲ. ಮೇ ಬಿ ಜನ ತುಂಬ ಇದ್ದಾರೆ ಅನಿಸುತ್ತೆ, ಯಾಕಂದರೆ ನಮಗೆ ಬರ್ತಾನೆ ತುಂಬ ಜನ ವಾಪಸ್ ಹೋಗ್ತಾ ಇದ್ರು. ಅಲ್ಲಲ್ಲಿ ಮಣ್ಣು ರೋಡು, ಅಲ್ಲಲ್ಲಿ ಸಿಮೆಂಟ್ ರೋಡ್ ಇದೆ ಸ್ವಲ್ಪ. ಬಟ್ ಕಾರ್ನವ್ರು ಬರ್ತಾ ಸ್ವಲ್ಪ ನೋಡ್ಕೊಂಡು ಬರಬೇಕಾಗುತ್ತೆ ಅನಿಸುತ್ತೆ, ಯಾಕಂದರೆ ಕೆಲವು ಕಡೆ ಕಲ್ಲು ಹೊಡಿಬೋದು ಅನಿಸುತ್ತೆ ಹೇಳೋಕ್ಕೆ. ಅಂದರೆ ಕೆಲವೊಂದು ಕಡೆ ಸಿಮೆಂಟ್ ರೋಡ್ ಹಾಕಿದಾರಲ್ಲ, ಅಲ್ಲಿ ಸ್ವಲ್ಪ ರೋಡ್ ಹಾಳಾದಲ್ಲಿ ಕಲ್ಲುಗಳನ್ನೆಲ್ಲ ಹಾಕಿಟ್ಟಿದ್ದಾರೆ, ಅಲ್ಲೊಂದು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಸ್ವಲ್ಪ ಸ್ಟೀಫ್ ಇದೆ ಅಂದರೆ ಒಂದೊಂದು ಕಡೆ ಮಾತ್ರ ಅನಿಸುತ್ತೆ. ಬಟ್ ಏನಂದರೆ ಆಫ್ ರೋಡಿಂಗ್ ಬರ್ದೇ ಇದ್ದವರು ಕೂಡ ಆರಾಮಾಗಿ ಹೋಗ್ಬೋದು ಇಲ್ಲಿ, ಅಷ್ಟಂತೂ ಫ್ರೀ ಇದೆ. ರೋಡ್ ಕೂಡ ಚೆನ್ನಾಗಿದೆ, ಸೀನರೀಸು ಚೆನ್ನಾಗಿದೆ. ಮೇ ಬಿ ಸ್ವಲ್ಪ ಬೇಗ ಬಂದಿದ್ರೆ ಬಿಸಿಲು ಆಗ್ತಿತ್ತು ಅನಿಸುತ್ತೆ. ಅವ್ರುಗಳು ನೋಡೋದ್ರಲ್ಲಿ ಗಾಡಿ ಬಗ್ಗೆ ಕಾನ್ಸಂಟ್ರೇಟ್ ಕಮ್ಮಿ ಮಾಡಿದ್ನೇನು ಅನಿಸುತ್ತೆ. ತುಂಬ ಬೇಗ ಅನೌನ್ಸ್ ಮಾಡ್ತಿದ್ದೀಯಮ್ಮ. 4 ಗಂಟೆಗೇನೋ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಕೇಳಿದ್ದೀನಿ, ನಾನು ಯಾವುದೋ ವಿಡಿಯೋದಲ್ಲಿ ನೋಡಿದ್ದು. ಬಟ್ ಅದೇ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಕ್ರೌಡು ಸಿಕ್ಕಾಪಟ್ಟೆ ಇದೆ. ಟೆಂಪಲ್ ಹತ್ರ ಬಂದಿದ್ದೀವಿ. ಟೆಂಪಲ್ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಕ್ರೌಡ್ ಕೂಡ ಸ್ವಲ್ಪ ಕಮ್ಮಿ ಇದೆ. ಟೆಂಪಲ್ ಹಿಂದ್ಗಡೆನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಫುಲ್ ಗ್ರೀನರಿ ಎಲ್ಲ ಇದೆ. ಇಲ್ಲೊಂದು ಗುಡಿ ಇದೆ, ಇದು ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಸಿದ್ದೇಶ್ವರ ಗುಡಿ ಅನ್ಸುತ್ತೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ, ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸುತ್ತ ಗ್ರೀನರಿ ಇದೆ, ಹಿಂದೆ ಸ್ವಲ್ಪ ಬಂಡೆಗಳೆಲ್ಲ ಇದೆ. ಇನ್ನು ಸ್ವಲ್ಪ ಹೊತ್ತಿಲ್ಲಿದ್ದು ಹೊರಡ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ನೋಡಬೇಕು. ಟೆಂಪಲ್ ಹತ್ರ ಬಂದಿದ್ವಿ. ಟೆಂಪಲ್ ತುಂಬ ಚೆನ್ನಾಗಿದೆ. ಕ್ಯಾಮ್ರಾಮ್ಯಾನ್ ನವೀನ್ ಜೊತೆ ಆಕರ್ಷ್ ಹಾಗೂ ಸಾಗರ್, ಶರಣ್. ನೋಡ್ಬೋರು ಇಲ್ಲ ಸ್ಟೋರ್ ರೂಮ್ ಇಟ್ಬಿಟ್ಟು ನನ್ನ ಅದು ನಂದ ಜರ್ಕಿ. ಇಲ್ಲಿ ನೋಡಿ ಇಷ್ಟು ಚಂದ ಪ್ಲೇಸು. ಪಕ್ಕದಲ್ಲಿ ಇಲ್ಲಿ ನೋಡು, ಇಲ್ಲಿ ಡಸ್ಟ್ಬಿನ್ ಇಟ್ಟರು ಕೂಡ ನಮ್ಮ ಇಂಡಿಯನ್ಸ್ ಯಾವತ್ತಿದ್ರು ಹೀಗೆ. ನೋಡ್ಕೊಂಡ ಅಂತ ಹೇಳಲ್ಲ. ಹಾಯ್ ಮುಸ್ತಫಾ. ಇಲ್ಲೊಂದು ಲೇಕ್ ಇದೆ, ತುಂಬ ಚೆನ್ನಾಗಿದೆ. ಸುತ್ತ ಬಂಡೆಗಳು.
ಇಲ್ಲಿ ಬಂದು ಫೋಟೋಶೂಟ್ ಮಾಡ್ತಾ ಇದ್ದೀವಿ. ನಮ್ಮ ರಮೇಶ್ ಶರಣ್ ಅವರು ಮಲ್ಕೊಂಡಿದ್ದಾರೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ. ಇಲ್ಲೆಲ್ಲೋ ಕಬಾಳಮ್ಮ ಟೆಂಪಲ್ಲು ಬರುತ್ತೆ, ಕಬಾಳಮ್ಮ ಬೆಟ್ಟ ಟೆಂಪಲ್ ಬರುತ್ತೆ ಅಂತ ಹೇಳ್ತಾ ಇದ್ರೆ. ಬಟ್ ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಬಂದೆಲ್ಲ ತಿಂದ್ಬಿಟ್ಟು ಕಸ ಎಲ್ಲ ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದಾರೆ. ಈ ರೀತಿ ಎಲ್ಲ ಯಾರು ಮಾಡಬಾರ್ದು, ಸರಿಯಾಗಲ್ಲ. ಅದೊಂದು ನಮ್ಮ ಪ್ರಕೃತಿನ ನಾವೇ ಕಾಪಾಡ್ಕೊಬೇಕು. ನೇಚರ್ ಬೇಕು ಅಂತ ಬರೋದು, ಇಲ್ಲಿ ನೇಚರ್ ಹಾಳು ಮಾಡಿ ಹೋದರೆ ಹೇಗಿರುತ್ತೆ ಹೇಳಿ ಅಲ್ವಾ? ನಾವು ಇಲ್ಲಿಂದ ರಿಟರ್ನ್ ಹೊರಟಿದ್ದೀವಿ. ಟೈಮ್ ಆಗ್ತಾ ಬಂತು, ಒಂದು 6 ಗಂಟೆ ಆಗ್ತಾ ಬಂದಿದೆ. ಬಂದು ಆಲ್ಮೋಸ್ಟ್ 1 ಅವರ್ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ. ಪ್ಲೇಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು ಕೂಡ. ವೀಕೆಂಡಲ್ಲಿ ಈವ್ನಿಂಗ್ ಟೈಮು ಅಥವಾ ಮಾರ್ನಿಂಗ್ ಟೈಮ್ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಮಾತ್ರ. ತುಂಬ ಚೆನ್ನಾಗಿದೆ ಪ್ಲೇಸು. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಅವರವರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಪ್ಲೇಸ್ ಇಷ್ಟ ಆಗಿಲ್ಲ ಅಂದರೂ ಬರೋ ದಾರಿ ಇದೇನಿದೆ, ಜರ್ನಿ ಎಂಜಾಯ್ ಮಾಡ್ಬೋದು. ಜರ್ನಿನೂ ತುಂಬ ಚೆನ್ನಾಗಿ ಅನ್ನಿಸ್ತು ಕೂಡ ನನಗೂ. ಆಲ್ಮೋಸ್ಟ್ ನಮ್ಮ ಹುಡುಗರಿಗೂ ಹಾಗೆ ಅನಿಸಿದೆ. ಅಲ್ಲೇ ಇದ್ದಿದ್ರೆ ಗಣೇಶ ಬಿಟ್ಟು ಬರ್ಬೋದಿತ್ತಾ? ಮೇ ಬಿ ಅದೇ ಕೆರೆಗೆ ಅನ್ಸುತ್ತೆ. ಅಲ್ಲೇ ಕೆರೆ ಹತ್ರ ಸ್ವಲ್ಪ ಹೊತ್ತು ನಿಂತು ಸುಮ್ಮನೆ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಅಲ್ಲಿ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಹಾಂ, ಅದೇ ರೋಡ್ ಅಂತ. ನಾವು ಅವಾಗಲೇ ಈ ರೋಡಲ್ಲಿ ಹೋಗಿದ್ವಾ ಏನೋ, ನನಗೂ ಕನ್ಫ್ಯೂಸ್ ಆಗ್ತಾ ಇದೆ. ಇದ್ಯಾವುದೋ ಮೇನ್ ರೋಡಿಗೆ ಬಂದ್ಬಿಟ್ವೆ. ತತ್ತ ಕನಕಪುರ ರೋಡು. ನಾವು ಆವಾಗಲೇ ದ್ವಾರದ ಹತ್ರ ಬಂದಿದ್ವಿ, ಅಲ್ಲೊಂದು ದ್ವಾರ ಇತ್ತು, ಅಲ್ಲಿ ಒಳಗೆ ಹೋಗಿದ್ವಿ. ಇವಾಗ ಬೇರೆ ಕಡೆಯಿಂದ ಬಂದ್ವಿ, ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ನಾವಿಲ್ಲಿ ರೈಟ್ ತೊಗೊಂಡಿದ್ವಿ, ಇವಾಗ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ವಿ, ಹಾಗಾಗಿ ಕನ್ಫ್ಯೂಷನ್ ಆಯ್ತು ಅಷ್ಟೇ. ಡ್ರಿಸ್ಲಿಂಗ್ ಆದಂಗೆ ಫೀಲ್ ಆಗ್ತಾ ಇದೆ. ಏನು ಮಳೆ ಬರುತ್ತಾ ಏನೋ ಗೊತ್ತಿಲ್ಲ ನಿಜವಾಗ್ಲೂ. ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ. ಮಳೆ ಬಂದರೆ ಏನು ಪರವಾಗಿಲ್ಲ, ಗಾಡಿ ಓಡ್ಸೋಕ್ಕೆ ಒಂಥರ ಖುಷಿನೇ ಇರುತ್ತೆ. ಬಟ್ ಸ್ವಲ್ಪ ಲೈಟು ಇಶ್ಯೂ ಆಗಿಬಿಡುತ್ತೆ, ಅಂದರೆ ವಿಸಿಬಿಲಿಟಿ ಕಡಿಮೆ ಆಗಿಬಿಡುತ್ತೆ. ಈವನ್ ಫಾಗ್ ಲ್ಯಾಂಪ್ ಹಾಕೊಂಡ್ರೂ ಸ್ವಲ್ಪ ಹಾಗೆ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಹೋಗಬೇಕು. ಸಣ್ಣ ಡ್ರಿಸಲ್ ಆಗ್ತಾ ಇದೆ,
ಮಳೆ ಬಂದರೆ ನೋಡೋಣ, ಸ್ವಲ್ಪ ಹೊತ್ತು ಬಿಟ್ಟು ವೀಡಿಯೋ ಮಾಡ್ತೀನಿ. ಅಲ್ಲೆಲ್ಲಾದರೂ ಕಾಫಿಗೆ ಸ್ಟಾಪ್ ಹಾಕಬೇಕು, ಅವಾಗ ವೀಡಿಯೋ ಮಾಡ್ತೀನಿ. ಇಲ್ಲಿ ನಿಲ್ಸದಲ್ಲಿ ಫೋಟೋಗಳನ್ನ ತಕ್ಕೊಂಡು ಇವಾಗ ಹೊರಟಿದ್ದೀವಿ. ಇವಾಗೇನು ನಾವಿದ್ದೀವಿ, ಇದು ಬಂದುಬಿಟ್ಟು ಅದಕ್ಕೆ ಅವಾಗಲೇ ಹೇಳಿದ್ನಲ್ಲ, ಕನಕಪುರಕ್ಕಿಂತ ಮುಂಚೆ ನಮಗೊಂದು ಮಳವಳ್ಳಿ ಹೈವೇ ಸಿಕ್ತು ಅಂತ. ಇದೇ ರೋಡು. ಎಲ್ಲರೂ ಬಂದರು, ಇನ್ನೇನು ಹೊರಡ್ತೀವಿ. ಆದಷ್ಟು ಬೇಗ ಹೋಗ್ರಿ. ಆದಷ್ಟು ಬೇಗ ಅಂತ ಏನಿಲ್ಲ, ಯಾವಾಗ ಒಟ್ಟು ಸ್ವಲ್ಪ ಬೇಗನೆ ಹೋಗಿ ರೀಚ್ ಆಗ್ತೀವಿ ಅನಿಸುತ್ತೆ. ಏನು ಇನ್ನೊಂದು ಅವರಲ್ಲಿ ಬೆಂಗಳೂರು ರೀಚ್ ಆಗ್ಬೋದು. ಸ್ವಲ್ಪ ಅಂದರೆ ಸಂಜೆ ಆಗ್ತಾ ಇರೋದ್ರಿಂದ ಕತ್ಲೆ ಇದ್ದರೆ ಮೇ ಬಿ ಕಷ್ಟ, ಒಂಚೂರು ಟೈಮ್ ಜಾಸ್ತಿ ಹಿಡಿಬೋದು. ಟ್ರಾಫಿಕ್ ಗೊತ್ತಿಲ್ಲ, ಇವತ್ತು ಬೇರೆ ವೀಕೆಂಡು, ಸಂಡೇ ಈವ್ನಿಂಗ್ ಅಲ್ವಾ, ಟ್ರಾಫಿಕ್ ಇರ್ಬೋದು. ಕನಕಪುರ ರೋಡು ಇರುತ್ತೆ, ಬಟ್ ಇವಾಗ ಹೈವೇಲಂತೂ ಏನಿಲ್ಲ. ನಮಗೆ ಕಗ್ಲಿಪುರ ಕಗ್ಲಿಪುರದ ಸ್ವಲ್ಪ ಟ್ರಾಫಿಕ್ ಸಿಗ್ಬೋದು. ಕಗ್ಲಿಪುರದಿಂದ ಅಲ್ಲಿವರೆಗೂ ಏನು ಅಂತ ಟ್ರಾಫಿಕ್ ಸಿಗೋಲ್ಲ, ಆರಾಮಾಗಿ ಹೋಗ್ಬೋದು ಅಲ್ಲಿವರೆಗೂ. ನಾನು ಫ್ಯೂಯಲ್ ಅಪ್ ಕೂಡ ಮಾಡಿಸ್ಬೇಕು ಬರ್ತಾ. ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಇದಾಯಿತು. ಗಾಡಿ ರಿಸರ್ವಿಗೆ ಬಿದ್ದಿದೆ. ಆಲ್ಮೋಸ್ಟ್ ಇನ್ನೂ 1.5-2 ಲೀಟ್ರ್ ಹತ್ರ ಇರುತ್ತೆ, ಬಟ್ ಆದರೂ ಏನಕ್ಕೆ ರಿಸ್ಕ್ ಅಲ್ವಾ. ಸೊ ಹಾಗಾಗಿ ಫ್ಯೂಯಲ್ ಅಪ್ ಮಾಡ್ಕೊಬೇಕು ಇವಾಗ. ಆನ್ ದ ವೇ ಹೈವೇಲಿ ಇದೆ, ಎಲ್ಲೂ ನೋಡಿದ ನೆನಪಿಲ್ಲ. ಅಥವಾ ಕಗ್ಲಿಪುರನೇ ಹೋಗಬೇಕಾಗುತ್ತೆ ಏನೋ ಗೊತ್ತಿಲ್ಲ. ಡ್ರೆಸ್ಲಿಂಗ್ ಆಗ್ತಾ ಇದೆ ಸಣ್ಣಕ್ಕೆ. ಮಳೆ ಸಿಗ್ಬೋದೇನೋ ಗೊತ್ತಿಲ್ಲ. ಮಳೆ ಸಿಕ್ಕರೆ ಒಂಥರ ಮಳೆಯಲ್ಲಿ ಓಡ್ಸೋಕ್ಕೆ ಖುಷಿ ಗಾಡಿನ, ಬಟ್ ಹಾಗೆ ಈವ್ನಿಂಗ್ ಟೈಮಲ್ಲಿ ಆದರೆ ಸ್ವಲ್ಪ ಬೇಜಾರೇ ಆ್ಯಕ್ಚುಲಿ. ಕನಕಪುರ ರೋಡ್ ಹತ್ರ ಬಂದಿದ್ದೇವೆ. ಅಂದರೆ ಇರೋದೇ ಕನಕಪುರ ರೋಡಲ್ಲಲ್ವಾ, ಅಂದರೆ ಇಲ್ಲಿ ಟೋಲ್ ಹತ್ರ ಕಗ್ಲಿಪುರ ಹತ್ರ ಟೋಲ್ ಇದೆ ಅಲ್ಲ, ಅಲ್ಲಿ ಬಂದಿದ್ದೇವೆ. ದೇವ್ರ ಇವ್ರಗಳಿಗೆ ಒಂದು ಟೋಲ್ ಕಟ್ಟಿ ಹೋಗೋ ಯೋಗ್ಯತೆ ಇಲ್ವಾ? 20-25 ಲಕ್ಷ ಕೊಟ್ಟು ಕಾರ್ ತಗೊತಾರೆ ಒಂದು. ಬೈಕರ್ಸ್ ಲೇನ್ಗಳಿಗೆ ಬಂದು ಎಂಟ್ರಿ ಆಗ್ತಾರೆ. ಅಂದರೆ ಕಗ್ಲಿಪುರ ಬಂದಿದ್ದೀವಿ. ಕಗ್ಲಿಪುರದಿಂದ ಇನ್ನೇನು ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಅನಿಸುತ್ತೆ. ಬೇಗ ರೀಚ್ ಆಗ್ತೀವಿ. ಮಳೆನೂ ನಿಂತಿದೆ, ಬಟ್ ಅಂದರೆ ಮಳೆನಂತ ಜೋರಾಗಿಯೂ ಏನು ಬಂದಿಲ್ಲ ನಮಗೆ. ಓಕೆ ಸ್ನೇಹಿತರೆ, ಇನ್ನೇನು ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗ್ತೀವಿ. ರೈಡು ಹೋಗಿ ತುಂಬ ಖುಷಿ ಆಯಿತು, ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಕೂಡ. ಹಾಗಾಗಿ ಪ್ಲೇಸ್ ಕೂಡ ಇಷ್ಟ ಆಯಿತು, ಮತ್ತು ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ಯಾರು ಹೋಗೋರಿದ್ದರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಅದೇ ಡಿಪೆಂಡ್ಸ್ ಅಪಾನ್ ಒಪಿನಿಯನ್. ಕೆಲವ್ರ ಪ್ರಿಫರೆನ್ಸ್ ಬೇರೆ ಇರುತ್ತೆ, ಅವ್ರಿಗೆ ಬೇರೆ ಥರ ಅನಿಸ್ಬೋದು. ಯೂಶ್ವಲಿ ಮೇಜರ್ಲಿ ನನಗಂತೂ ಎಲ್ಲೇ ಹೋದರೂ ನಾನು ಹೋಗೋ ಪ್ಲೇಸ್ಗಳನ್ನ ನಾನು ಇಷ್ಟಪಡ್ತೀನಿ. ನಾನು ನೋಡೋ ರೀತಿಗಳಿಗೆ ನನಗದು ಇಷ್ಟ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಆಲ್ಮೋಸ್ಟ್ ಹೋಗಿದ್ದ ಪ್ಲೇಸ್ಗಳು ಇಷ್ಟ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಬೇರೆ ಏನೋ ಒಂದಂತೂ ಇಷ್ಟ ಆಗುತ್ತೆ. ಒಂದು ಪ್ಲೇಸ್ ಇಷ್ಟ ಆಗುತ್ತೆ, ಇಲ್ಲ ಹೋಗಿದ್ದ ಜರ್ನಿ ಅಂತೂ ಇಷ್ಟ ಆಗುತ್ತೆ. ಯೂಶ್ವಲಿ ನಾನು ಎಲ್ಲೇ ಹೋದರೂ ಆ ಜರ್ನಿನ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಯಾವುದು ಎಲ್ಲೇ ಶಾರ್ಟ್ ಟ್ರಿಪ್ಗಳು ಯಾವುದೇ ಆದರೂ ನನಗೆ ಅಷ್ಟೇನು ಬೋರ್ ಅನಿಸೋದಿಲ್ಲ. ಸೊ ಅದು ಒಬ್ಬೊಬ್ಬರು ಒಪಿನಿಯನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರವ್ರ ವ್ಯೂ ಪ್ರಕಾರ, ಅಂದರೆ ಪರ್ಸ್ಪೆಕ್ಟಿವ್ ಪ್ರಕಾರ ಹೇಗೆ ಅನಿಸುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಒಂದೊಂದು ಪ್ಲೇಸ್ಗಳು ಇಷ್ಟ ಆಗೋಲ್ಲ. ಇಟ್ಸ್ ಡಿಪೆಂಡು. ಸೊ ನನಗಿಷ್ಟ ಆಯಿತು. ಆಲ್ಮೋಸ್ಟ್ ನಮ್ಮ ಹುಡುಗರಿಗೆ ಎಲ್ರಿಗೂ ಇಷ್ಟ ಆಗಿದೆ. ಅವರುಗಳು ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ
ಹುಟ್ಟಿದ ನಾಡು